ಏನು ರೂಢಿನಲ್ಲಿ ಬಂದ್ಬಿಟ್ಟಿದೆ. ರೇಷ್ಮೆ ವ್ಯಾಪಾರಿಗಳು ಯಾವುದೋ ಪಂಡಿತರಿಗೆ ಹೇಳ್ಬಿಟ್ಟಿದ್ದಾರೆ, ನೋಡಿ ನೀವು ಈ ಥರ ಒಂದು ಮಾತು ಹೊರಡಿಸ್ರಿ ಅಂತ. ಅವ್ರು ಹೊರಡಿಸಿದ್ಮೇಲೆ ಎಲ್ಲರೂ ಪೂಜೆಗಾದ್ರೆ ರೇಷ್ಮೆನೇ ಕಟ್ಕೊಂಡು ಮಾಡಬೇಕು ಅಂತ ಶುರು ಮಾಡ್ಕೊಂಡ್ಬಿಟ್ರಲ್ಲ. ಈ ಥರ ಇದೆಲ್ಲ ಆಗಿರ್ತದೆ ಸಮಾಜದಲ್ಲಿ, ಗೊತ್ತಾಯ್ತಲ್ಲ. ಎಲ್ಲೂ ಬರ್ದಿಲ್ಲ ರೇಷ್ಮೆ ಸೀರೆನೇ ಶ್ರೇಷ್ಠ, ಅದನ್ನು ಉಟ್ಕೊಂಡೇ ನೀವು ಮಾಡಬೇಕು ಪೂಜೆ, ಅವಾಗಲೇ ಮಾಡಿ ಅನ್ನೋದು ಎಲ್ಲೂ ಇಲ್ಲ. ಅದು ತಗೊಳ್ಳಿ ನಿಜವಾ. ಏನಮ್ಮ? ಹಾಂ, ನೀವು ನಿಮ್ಮ ಜೀವನದಲ್ಲಿ ಮಾಡಿರೋ ಒಂದೇ ಒಂದು ತುಂಬ ದೊಡ್ಡ ತಪ್ಪು ಏನು ಪ್ರಶ್ನೆ? ಏನು ತಪ್ಪು ಮಾಡಿದ್ದೀನಿ ಅಂತಲ್ಲ, ನಿಮ್ಮ ಜೀವನದಲ್ಲಿ ಮಾಡಿರೋ ಒಂದೇ ಒಂದು ತಪ್ಪು. ಓಹೋ, ಏನು ತಪ್ಪು ಅಂತ? ಏನು ನೀವು ಮಾಡೋದು ಏನು ತಪ್ಪು ಮಾಡಿದ್ದೀನಿ ಅಂತಲ್ಲ, ಈ ಆರ್ಟ್ ಆಫ್ ಲಿವಿಂಗ್ ಅಂತ ಒಂದು ಶುರು ಮಾಡಿದ್ರು. ಯಾಕೆ ನಾವೇನು ಹೇಳಿದ್ವಿ, ಯಾರು ಹೇಗಿದಾರೋ ಒಂದು ಹಾಗೆ ಸ್ವೀಕಾರ ಮಾಡಿಕೊಡಿ ಅಂತ ಒಂದು ಶುರು ಮಾಡಿದ್ವಿ. ಹಾಗಿದ್ದೆಲ್ಲ ಮಾಡ್ಕೊಳ್ಳೇಬೇಕಾಗ್ತಲ್ಲ, ಯಾರು ಹೇಗಿದ್ರು ಹಾಗೆ. ಸುದರ್ಶನ ಕ್ರಿಯಾ ಮಾಡೋಕ್ ಮುಂಚೆ ನನಗೆ ಮಾತಾಡೋಕೆ ಮಾತ್ರ ಅಲ್ಲ, ಮಾತಲ್ಲಿ ನಿಂತ್ಕೊಳ್ಬೇಕಂದ್ರೂ ಭಯ ಇತ್ತು. ಇವಾಗಿಲ್ಲ. ಅಂದರೆ ಒಂದು ಸಣ್ಣ ಪ್ರಶ್ನೆ ಏನಪ್ಪ ಅಂದರೆ, ವೇದದಲ್ಲಿ ಹೇಳುತ್ತೆ ನಮ್ಗೆ ಯಾವ್ದು ಇಷ್ಟ ಇದ್ದರೆ ಆ ಕ್ರಿಯೆಗೆ ಹೋಗ್ಬೋದು, ಬ್ರಹ್ಮಚಾರಿ ಆಗ್ಬೋದು, ಸನ್ಯಾಸಿ ಆಗ್ಬೋದು ಅಂತ ಹೇಳುತ್ತೆ. ಅಂದರೆ ನನಗೆ ಆಸೆ ಏನಪ್ಪ ಅಂದರೆ, ಗುರುಗಳಂತ ನಿಮ್ಮ ಪಾದ ಸೇವೆ ಮಾಡಿಕೊಂಡು ಸನ್ಯಾಸಿ ಆಗಬೇಕು ಅಂತ. ಮನೆಯಲ್ಲಿ ಕೇಳಿದ್ರೆ ಇಲ್ಲಪ್ಪ ನನ್ನ ಇಷ್ಟಕ್ಕೆ ಹೋಗಬೇಕು ಅಂತ ಹೇಳುವಾಗ ಡಿಸೈಡ್ ಮಾಡ್ಕೊಂಡಿದ್ದೀನಿ ನಾನು ಗುರುಚರಣಕ್ಕೆ ಹೋಗಬೇಕು ಅಂತ. ಹಂಗೆ ಅಂದ್ಕೊಂಡಿರೋದು ನಾನು ಗುರುಚರಣಕ್ಕೆ ಅಂತ ಬಂದರೆ ಅದು ಮಾತೃ ಪಿತೃ ದೋಷ ಆಗುತ್ತಾ ಆಗಲ್ವಾ, ಅದು ನನಗೆ ಸಂಶಯವಾಗಿದೆ. ನೀವಾಗಲೇ ಮಾಡಿಕೊಡ್ಬೇಕು. ನಿಮ್ಮ ತಂದೆ ತಾಯಿಗಳಿಗೆ ನೀವು ಅಲ್ಲಿರೋದು ಅವಶ್ಯಕತೆ ತುಂಬ ಇದ್ದು ಅವ್ರ ಮೇಲೆ ನೋಡ್ಕೊಳ್ಳೋರು ಯಾರು ಇಲ್ಲದೆ ಇದ್ರೆ ಮೊದಲು ಅವ್ರ ಕೆಲಸ ಮಾಡಿರಿ. ಗುರುಜಿ, ಮನೆಯಲ್ಲಿ 4 ಜನ ಇದ್ದಾರೆ ಗುರುಜಿ. 4 ಜನ ಇದ್ದಾರೆ ಗುರುಜಿ. ಒಂದು ಅಣ್ಣ ಇದ್ದಾನೆ. ಅಂದ್ರೆ ಶಾಸ್ತ್ರ ಹೇಳುತ್ತೆ ಗಂಡು ಮಗು ಬೇಕು ಸಂಸ್ಕಾರ ಮಾಡೋಕೆ, ನಮ್ಮ ಅಣ್ಣ ಇದ್ದಾನೆ. ಈ ದೇಶದಲ್ಲಿ ಸನ್ಯಾಸ ಪರಂಪರೆಯನ್ನು ಉಚ್ಚಾರಣೆ ಮಾಡಬೇಕು ಅನ್ನೋದು ನನ್ನ ಆಸೆ. ಅದು ಬರೋದು ತಪ್ಪ? ಆಯ್ತು ಆಯ್ತು ಆಯ್ತು, ತೊಂದರೆ ಏನಿಲ್ಲ. ಇವ್ರಿಗೆ ಕೊಡಿ, ಇಲ್ಲಿ ಕೊಡಿ. ಬೆಳಗ್ಗೆ ಒಂದು ಮಾತಾಯ್ತು, ಸ್ವಾಮೀಜಿ ಅವ್ರು ಬಂದಿದ್ದಾರಲ್ಲ, ಅವ್ರ ಜೊತೆ ಗುಜರಾತ್ ಅವ್ರ ಜೊತೆ ಮಾತಾಡ್ತಿದ್ದಾಗ ಒಂದು ಮಾತು ಬಂತು, ವಿಚಾರ ಮಾಡ್ತಿದ್ದಾಗ ನಮ್ಮ ಪೂರ್ವಜರು ಎಷ್ಟು ಪರ್ಯಾವರಣದ ಬಗ್ಗೆ ಕಾಳಜಿ ವಹಿಸ್ತಾ ಇದ್ರು ಅಂತ. ಪರ್ಯಾವರಣದ ಬಗ್ಗೆ, ವಾತಾವರಣದಲ್ಲಿ, ಅದಕ್ಕೆ ನಮ್ಮ ವಾತಾವರಣದ ನಮ್ಮ ದೇವರ ಜೊತೆಗೆ ಎಲ್ಲವನ್ನೂ, ಎಲ್ಲ ಪ್ರಾಣಿಯನ್ನು ಸೇರಿಸ್ಕೊಂಡು, ಏನು ಕಾಗೆಯಿಂದ ಹಿಡಿದು ಗೂಬೆಯಿಂದ ಹಿಡಿದು ಕತ್ತೆ ನಾಯಿ ಎಲ್ಲವೂ ಯಾವುದಾದ್ರೂ ಒಂದು ದೇವಿ ದೇವತೆ ಜೊತೆ ಸೇರಿಸ್ಕೊಂಡಿದೆ. ಹೌದಾ? ಶೀತಲ ಮಾತ ಕತ್ತೆ ಮೇಲೆ ಸವಾರಿ ಆಗಿ ಬರ್ತಾಳೆ. ಅಂದ್ರೆ ಒಂದೊಂದು ಪ್ರಾಣಿ ಪಶು ಪಕ್ಷಿಯ ಮೇಲೂ ಒಂದು ದೇವತೆ ಕೂತಿರೋ ಹಾಗೆ. ಹೌದಾ? ಅಂದ್ರೆ ಏನು, ದೈವಿ ಶಕ್ತಿ ನಮ್ಮ ಕಣ್ಣು ಕಾಣಿಸದೇ ಇರ್ತಕ್ಕಂಥ ಅಗೋಚರವಾದ ಶಕ್ತಿಯನ್ನ ಬೇರೆ ಬೇರೆ ಪ್ರಾಣಿಗಳು ಬೇರೆ ಬೇರೆ ತರ ಪ್ರಪಂಚಕ್ಕೆ ತೆಗೆದುಕೊಂಡು ಬರ್ತದಂತ. ರೇಡಿಯೇಷನ್, ಆ ಶಕ್ತಿಯನ್ನ, ತರಂಗಗಳನ್ನ. ಈ ಹುಲಿ ಮೇಲೆ ಆ ದೇವಿ ಶಕ್ತಿ, ದೇವಿ ಹುಲಿ ಮೇಲೆ ಬರ್ತಾಳೆ ಅಂದ್ರೆ ಆ ಹುಲಿ ಕಡೆ ಆ ವಾತಾವರಣದಿಂದ ಆ ತರಂಗಗಳನ್ನ ಹುಲಿ ಪ್ರಪಂಚಕ್ಕೆ ತಂದ್ಕೊಡ್ತಾರೆ. ಹಾಗೆ ಕಾಗೆ ಮೇಲೆ ಶನೀಶ್ವರ ಕೂತು ಬರ್ತಾನೆ ಅಂತಂದ್ರೆ, ಕಾಗೆ ಬಂದ್ರೆ ಕಾಗೆ ಜೊತೆ ಆ ಶನೀಶ್ವರನ ಪ್ರಭಾವ ಬರ್ತದೆ ಪ್ರಪಂಚಕ್ಕೆ. ಹೀಗೆ ಪ್ರತಿಯೊಂದು ಪ್ರಾಣಿಯು ಅಗೋಚರವಾದ ಶಕ್ತಿಯನ್ನ ತರಂಗದ ಮೂಲಕ ಪ್ರಪಂಚಕ್ಕೆ ತಂದು ಬಿಡ್ತದೆ. ಆದ್ರಿಂದ ಎಲ್ಲ ಪ್ರಾಣಿಗಳನ್ನು ನಾವು ಸನ್ಮಾನ ಮಾಡಬೇಕು. ಇದು ಎಲ್ಲ ಪ್ರಾಣಿಯನ್ನು ಸನ್ಮಾನ ಮಾಡಬೇಕು. ಆವಾಗಲೇ ನಮ್ಮ ಪ್ರಪಂಚ ಸಂಪೂರ್ಣವಾಗಿರ್ಲಿಕ್ಕೆ ಸಾಧ್ಯ ಅಂತ. ದೈವಿ ಶಕ್ತಿ ಅಂದ್ರೆ ಅಗೋಚರವಾಗಿರ್ತಕ್ಕ, ಕಣ್ಣಿಗೆ ಕಾಣಿಸದೇ ಇರ್ತಕ್ಕಂಥ ಶಕ್ತಿ. ಆ ಶಕ್ತಿಗಳ ತರಂಗ, ಇವಾಗ ನಮ್ಮಲ್ಲಿ ಬಯೋ ಎನರ್ಜಿ ಅಂತೀವಿ. ಮನುಷ್ಯರಿಂದ ಒಂದು ಬಯೋ ಎನರ್ಜಿ ತರಂಗ ಬರ್ತದೆ. ಈ ನವರಾತ್ರಿನಲ್ಲಿ ಚಿಕ್ಕ ಹೆಣ್ಮಕ್ಳನ್ನ ಕೂರಿಸಿ ಪೂಜೆ ಮಾಡ್ತಾರೆ. ಹೆಣ್ಣು ಮಕ್ಕಳಿಂದ ಒಂದು ತರಂಗ ಬರ್ತದೆ, ಚಿಕ್ಕ ಚಿಕ್ಕ ಮಕ್ಕಳು, ಬಾಲಿಕೆಯರು.
ಹಾಗೆ ಸುವಾಸಿನಿ ಪೂಜೆ ಅಂತ ಮಾಡ್ತಾರೆ, ಅವರಿಂದ ಒಂದು ಥರ ತರಂಗಗಳು ಬರ್ತದೆ. ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಬೇರೆ ಬೇರೆ ಥರ ತರಂಗಗಳನ್ನ ನಾವು ಆಕಾಶದಿಂದ ಪ್ರಪಂಚಕ್ಕೆ ಕೆಳಗೆ ಇಳಿಸ್ತೀವಿ, ತರ್ತೀವಿ. ಆ ಥರ ತರಂಗಗಳೆಲ್ಲ ಸೇರಿಕೊಂಡಿದ್ದಾಗ ಮಾತ್ರ ನಮ್ಮ ಪ್ರಪಂಚ ಸರಿಯಾಗಿ. ಅದಕ್ಕೆ ನಮ್ಮ ಪೂರ್ವಜರು ಎಲ್ಲ ಪ್ರಾಣಿಗಳನ್ನು ಪಶು ಪಕ್ಷಿಗಳನ್ನು ಸೇರಿಸ್ಕೊಂಡು ಅಧ್ಯಾತ್ಮ ನಮ್ಮ ಕುಟುಂಬ ಅಂತ ಮಾಡ್ಕೊಂಡು, ಅಂದರೆ ಯಾವುದನ್ನು ಕೀಳಾಗಿ ಮಾಡಿಲ್ಲ. ಯಾವುದು ಹಂದಿಯಿಂದ ಹಿಡಿದು ಹಂದಿ ಎತ್ತಿದ ಕಡೆ ಶಿವನ ತರಂಗ ಬರ್ತದೆ, ಹಂದಿ ಇದ್ ಕಡೆ ವಿಷ್ಣುವಿನ ತರಂಗ ಬರ್ತದೆ ಅಂತ. ಹೀಗೆ ಎಲ್ಲ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡಬೇಕು. ಹಾವಾಗಿರಲಿ, ಇಲಿ ಆಗಿರಲಿ, ಕಪ್ಪೆ ಆಗಿರಲಿ, ಮೀನಾಗಿರಲಿ, ಎಲ್ಲವೂ ಯಾವುದೇ ಒಂದು ಪ್ರಾಣಿ ಹೋದರೂ ಸಂತುಲನ, ನಮ್ಮ ಸಮಾಜ, ನಮ್ಮ ಪ್ರಕೃತಿಯ ಸಂತುಲನ ಕೆಡುತ್ತದೆ. ಆವಾಗ ಅದನ್ನ ಮತ್ತೆ ಹಾಳಾಗ್ತಾ ಬರ್ತದೆ. ಹೀಗೆಲ್ಲ ಆಗ್ತದೆ, ಮಳೆ ಬರ್ದಿರೋ ಇರೋದು, ಬೇರೆ ಬೇರೆ ಇವೆಲ್ಲ ಆಗಕ್ಕೆ ಶುರು ಮಾಡ್ತದೆ. ನೋಡಿ, ಕಪ್ಪೆಗಳು ಕಡಿಮೆ ಆಗೋದ್ರಿಂದ ಮಳೆ ಬರೋದು ಕಡಿಮೆ ಆಗ್ತದೆ. ರಾಜಸ್ಥಾನ ಆ ಕಡೆಯಲ್ಲ ಕಪ್ಪೆಗೆ ಮದುವೆ ಮಾಡಬೇಕು ಮಾಡ್ತಾರೆ ಮಳೆ ಬರ್ದಿದ್ರೆ. ಅಂದ್ರೆ ಏನು, ಕಪ್ಪೆಗಳ ಸಂತಾನವನ್ನು ಹೆಚ್ಚು ಮಾಡಿದಾಗ ಆ ಕಪ್ಪೆಗಳ ತರಂಗದಿಂದ ಮಳೆ ಬರ್ಲಿಕ್ಕೆ. ಹಾಗೆ ವೇದ ಮಂತ್ರದ ಘೋಷ ಮಾಡೋದ್ರಿಂದ ಮೋಡಗಳು ಬರ್ತದೆ ಅಂತ. ಇವೆಲ್ಲ ಬಹಳ ವೈಜ್ಞಾನಿಕವಾದ ತತ್ವ. ಇದನ್ನ ವೈಜ್ಞಾನಿಕದ ರೀತಿಯಿಂದ ನಾವು ತಿಳ್ಕೋಬೇಕಷ್ಟೇ, ಅದನ್ನ ಮಾತ್ರ.